ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯಾದ್ಯಂತ ಗುಂಡಿ ಬಿದ್ದಂತ ರಸ್ತೆಗಳನ್ನ ಮುಚ್ಚುತ್ತೇವೆ ಅಂತ ರಾಜ್ಯ ಸರ್ಕಾರ ಭರವಸೆಯನ್ನ ಕೊಟ್ಟಿದ್ರು. ಅದೇ ರೀತಿ ಗುಂಡಿ ಮುಚ್ಚುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಗುಂಡಿ ಮುಚ್ಚಿದ 3 ತಿಂಗಳಲ್ಲಿ ಈಗ ಮತ್ತೆ ಅದೇ ರಸ್ತೆಗಳು ಗುಂಡಿ ಬಿದ್ದಿರುವಂಥದ್ದು. ಈಗ ರಸ್ತೆಯನ್ನ ತೋರಿಸ್ತೇನೆ. ಇದು ಮಂಡ್ಯದಿಂದ ಪಾಂಡವಪುರಕ್ಕೆ ಹೋಗುವಂತ ರಸ್ತೆ ಆಗಿರುವಂಥದ್ದು. ಇದು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ 3 ಕಿಲೋಮೀಟರ್ಗೆ ಈ ಒಂದು ರಸ್ತೆಯನ್ನ ತೇಪೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಕೆಲಸ ಮಾಡಿದ 3 ತಿಂಗಳಿಗೆ ಮತ್ತೆ ಇದೇ ಪರಿಸ್ಥಿತಿ ಬಂತು. ತದನಂತರ ಯಾವಾಗ ಈ ಒಂದು ರಸ್ತೆ ಟಾರ್ ಕಿತ್ತೋಯ್ತು, ಮತ್ತೆ ಅದೇ ಒಂದು ರಸ್ತೆಯನ್ನ ಸರಿಪಡಿಸಲಿಕ್ಕೆ ಮುಂದಾದ್ರು. ಮತ್ತೆ ಒಂದು 10 ದಿನಕ್ಕೆ ಕಿತ್ತೋಗಿರುವಂಥದ್ದು. ಅಂದರೆ ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿ ನಡೆದಿದೆ ಅನ್ನುವಂಥದ್ದು ಈ ದೃಶ್ಯಗಳಲ್ಲೇ ಗೊತ್ತಾಗ್ತಾ ಇರುವಂಥದ್ದು. ಸಾಕಷ್ಟು ವಾಹನಗಳು ಓಡಾಡ್ತದೆ. ದೃಶ್ಯಗಳಲ್ಲಿ ನೋಡ್ಬೋದು. ಇದು ಪ್ರಮುಖವಾಗಿ ಪಾಂಡವಪುರದಿಂದ ಮಂಡ್ಯಕ್ಕೆ ಹೋಗುವಂಥ ರಸ್ತೆ ಆಗಿರುವಂಥದ್ದು. ಸಾಕಷ್ಟು ವಾಹನಗಳು ಓಡಾಡ್ತದೆ. ಬೈಕ್ ಸವಾರಗಳು ಸಾಕಷ್ಟು ಪರದಾಟ ಮಾಡುವಂಥ ಕೆಲಸ ಆಗ್ತಾ ಇರೋದು. ಯಾಕಂದರೆ ಈ ಪ್ರಮುಖವಾದ ರಸ್ತೆ ಇಲ್ಲಿ ಸಡನ್ ಆಗಿ ಗುಂಡಿ ಕಿತ್ತುವಂಥದ್ದು ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ಈ ಒಂದು ಗುಂಡಿ ಕಿತ್ತು ಬರ್ತಾ ಇರುವಂಥದ್ದು. ಗುಂಡಿ ಮುಚ್ಚುತ್ತೀವಿ ಅನ್ನುವಂಥದ್ದು ಭರವಸೆಯನ್ನು ಕೊಡ್ತಾರೆ. ಗುಂಡಿಯನ್ನು ಮುಚ್ತಾರೆ. ಆದರೆ ಕಳಪೆ ಕಾಮಗಾರಿ ಮಾಡಿ ಒಂದೇ ದಿನದಲ್ಲಿ ಕಿತ್ತು ಬರ್ತದೆ. ಅಷ್ಟರ ಮಟ್ಟಿಗೆ ಇವರು ಕಳಪೆ ಕಾಮಗಾರಿಯನ್ನು ಮಾಡ್ತಾ ಇರೋದು. ಇದು ಕೂಡ ಒಂದು ರೀತಿಯಲ್ಲಿ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನುವಂಥ ರೀತಿಯಲ್ಲಿ ಒಂದು ರೀತಿಯಲ್ಲಿ ಕಾಂಟ್ರಾಕ್ಟರ್ಗಳ ಜೇಬು ತುಂಬಿಸುವಂಥ ಕೆಲಸ ಆಗ್ತಾ ಇದೆ. ಯಾಕಂದರೆ ರಸ್ತೆಯನ್ನು ಸುರಕ್ಷಿತವಾಗಿ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಪಡೆದುಕೊಂಡು ರಸ್ತೆಯನ್ನು ಮಾಡಲಿಕ್ಕೆ ಮುಂದಾಗ್ತದೆ. ಆದರೆ ಇಷ್ಟೊಂದು ಪ್ರಮಾಣದಲ್ಲಿ ಗುಂಡಿ ಬೀಳ್ತಾ ಇದೆ. ಕೇವಲ ಇದೊಂದು ಸ್ಥಳ ಅಲ್ಲ, 3 ಕಿಲೋಮೀಟರ್ನಲ್ಲಿ ಸಾಕಷ್ಟು ಕಡೆ ಈ ರೀತಿಯಂಥ ಗುಂಡಿ ಬಿದ್ದಿರುವಂಥದ್ದು. ಈಗ ನಮ್ಮ ಜೊತೆ ಒಂದಷ್ಟು ಜನ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾರೆ. ಸರ್, ಯಾವಾಗಿಂದ ಈ ಒಂದು ರಸ್ತೆ ಆಗಿರುವಂಥದ್ದು, ಏನಾಗಿದೆ ಸರ್ ಸಮಸ್ಯೆ? ಈಗ 3 ತಿಂಗಳಲ್ಲಾಗಿತ್ತು. ಈಗ ಅದಕ್ಕೆ ಗುಂಡಿ ಎಲ್ಲ 3 ತಿಂಗಳಲ್ಲಾಗಿತ್ತು. ಈಗ 3 ತಿಂಗಳಿಂದ ಆಗದೆ. ಈಗ ಹಾಗೆ ಹಳೆ ರೋಡ್ಗೆ ಅದಕ್ಕೆ ಮೇಲೆ ತೇಪೆ ಮಾಡ್ಕೊಂಡು ಹೋಗೋದು ಅಷ್ಟೇ. ಇದು ಹೊಸ್ದಾಗೇನು ಮಾಡಿಲ್ಲ, ಅದೇ ಮಾಡ್ಕೊಂಡು ಹೋಗ್ತಾರೆ ಅವರು. ಏನಾಗಿದೆ ಸರ್? ಈಗ 3 ತಿಂಗಳು ಕಿತ್ ಬಂತ. ಈಗ ಸರ್ ಕಿತ್ ಬಂದು ಅಲ್ಲೇ 3-4 ಜನ ಬಿದ್ದು ಏಟ್ ಮಾಡ್ಕೊಂಡಿದ್ದಾರೆ. ನಮಗೆ ಬೇರೆ ರೋಡ್ ತಿರ್ಗಿ ಹೊಸ್ದಾಗಿ ಮಾಡ್ಕೊಡ್ತೀವಿ. 3 ತಿಂಗಳಿಗೆ 2 ಸಲ ಹಾಕಿದ್ರು. 2 ಸರಿ ಹಾಕಿದ್ದಾರೆ ಸರ್. ಅದು ಅದ್ರ ಮೇಲೆ ಒಂದ್ರ ಮೇಲೆ ಒಂದು ಹಾಕ್ತಾನೆ ಅವರೇ ಅಷ್ಟೇ. ಪದೇ ಪದೇ ಅದರಲ್ಲೇ ಆಗ್ತಾ ಇದ್ದಾರೆ. ಏನು ಸಮಸ್ಯೆ ಆಗ್ತಾ ಇದೆ ಸರ್? ನಮಗೆ ತುಂಬ ಸಮಸ್ಯೆ ಇದೆ. ಇಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಹೊರಡೋರೆಲ್ಲ ಜಾಸ್ತಿ ಜನ ಓಡಾಡ್ತಾರೆ. ಬೈಕ್ ಸುಮಾರು ಜನ ಬೈಕ್ನೆಲ್ಲ ಅವರೇ ಸ್ಕೂಟರೆಲ್ಲ ಬಿದ್ದು ಇದು ಮಾಡ್ಕೊಂಡಿದ್ದಾರೆ ಸರ್. ಇವಿಷ್ಟು ಸ್ಥಳೀಯರ ಮಾತುಗಳಾಗಿರುವಂಥದ್ದು. 3 ತಿಂಗಳಲ್ಲಿ 2 ಬಾರಿ ರಸ್ತೆಯನ್ನ ತೇಪೆ ಹಾಕುವಂಥ ಕೆಲಸವನ್ನ ಮಾಡಿದ್ರು. ಆದರೆ ಪದೇ ಪದೇ ಈ ರೀತಿಯಾದಂಥ ಘಟನೆ ನಡೀತಾ ಇದೆ. ಮತ್ತೆ ಡಾಂಬರ್ ಕಿತ್ತು ಬರ್ತಾ ಇದೆ. ಈಗ ಮತ್ತೆ ಸಂಪೂರ್ಣವಾಗಿ ಹೊಸದಾಗಿ ರಸ್ತೆ ಮಾಡಬೇಕು ಅನ್ನುವಂಥದ್ದು ಸ್ಥಳೀಯರ ಆಗ್ರಹ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮಂಡ್ಯ.